ಎರಡು ಏನಲ್ಲಿರುವ ಹಿಂದುಳಿದ ಜಾತಿಗಳಲ್ಲಿ ಸುಮಾರು 6% ಕುರುಬರದು ಅತಿ ದೊಡ್ಡ ಸಮುದಾಯ. ಅವರನ್ನು ಬಿಟ್ಟರೆ ಈಡಗ ಸಮುದಾಯ ಇದೆ. ಎರಡು ಏನಲ್ಲಿ ಈ ಎರಡೂ ಸಮುದಾಯಗಳೇ ಹೆಚ್ಚು ಮೀಸಲಾತಿ ಸೌಲಭ್ಯವನ್ನು ಪಡೆಯುತ್ತಿವೆ. ಪಂಚಮಸಾಲಿ ಸಮುದಾಯ ಎರಡು ಎಗೆ ಸೇರ್ಪಡೆ ಮಾಡಿ ಎಂದು ಕೂಗೆಬ್ಬಿಸಿದ ನಂತರ ಈ ಪ್ರವರ್ಗದಲ್ಲಿರುವ ಕುರುಬರು ಎರಡು ಎಯಿಂದ ಎಸ್ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿ ಎಂಬ ಹೋರಾಟವನ್ನ ಮಾಡ್ತಿದ್ದಾರೆ. ಇದೆಲ್ಲವನ್ನ ಅಳೆದು ಸುರಿದ ಬಸವರಾಜ ಬೊಮ್ಮಾಯಿ ಅವರು ಆ ನಿರ್ಧಾರ ನ್ಯಾಯಸಮ್ಮತವಾಗಿರದೆ ಚುನಾವಣೆಗಾಗಿ ಆಡಿದ ನಾಟಕ ಆಗಿತ್ತು. ಮೇಲ್ನೋಟಕ್ಕೆ ಅತ್ಯಂತ ತರಾತುರಿ ಮತ್ತು ಬೇಜವಾಬ್ದಾರಿ ನಿರ್ಣಯವೆಂದು ಸ್ಪಷ್ಟವಾಗುವ ಬೊಮ್ಮಾಯಿ ಸರ್ಕಾರದ ಈ ತೀರ್ಮಾನ ಹಲವಾರು ಪ್ರಮುಖ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗಗಳಲ್ಲಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆಯುಳ್ಳ ವ್ಯವಸಾಯ ಆಧಾರಿತ ಬಲಿಷ್ಠ ಪಂಗಡ ಲಿಂಗಾಯತ ಪಂಚಮಸಾಲಿ ಪಂಗಡ. ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಜನಾಂಗವನ್ನು ಪಂಚಪೀಠ ಮತ್ತು ಲಿಂಗಾಯತ ಗೌಡರು ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗಗಳಲ್ಲಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆಯುಳ್ಳ ವ್ಯವಸಾಯ ಆಧಾರಿತ ಬಲಿಷ್ಠ ಪಂಗಡ ಲಿಂಗಾಯತ ಪಂಚಮಸಾಲಿ ಪಂಗಡ. ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಜನಾಂಗವನ್ನು ಪಂಚಪೀಠ ಮತ್ತು ಮಲೆನಾಡಿನ ಲಿಂಗಾಯತ ಗೌಡರು ಎಂದು ಕೂಡ ಕರೆಯುತ್ತಾರೆ. ಸಮಾಜ ಸುಧಾರಕ ಬಸವಣ್ಣ ಹುಟ್ಟುಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಪಂಚಮಸಾಲಿಗಳು ಎಂಬ ವಾದವೂ ಇದೆ. 16-18ನೇ ಶತಮಾನದಲ್ಲಿ ಈ ಪಂಚಮಸಾಲಿ ಮನೆತನದ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಮೊದಲ ಸ್ವತಂತ್ರ ಕಹಳೆ ಊದಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಗೆದ್ದ ವೀರ ಮಹಿಳೆ ಎನ್ನುತ್ತಾರೆ ಇತಿಹಾಸ ತಜ್ಞರು. ರಾಜ್ಯದ ಬಹುಸಂಖ್ಯಾತರಾದ ಲಿಂಗಾಯತ ಸಮುದಾಯದಲ್ಲಿ 100ಕ್ಕೂ ಹೆಚ್ಚು ಒಳಪಂಗಡಗಳಿವೆ. ಅದರಲ್ಲಿ ಅತಿ ಹೆಚ್ಚು ಸಂಖ್ಯಾಬಲ ಹೊಂದಿರುವುದು ಪಂಚಮಸಾಲಿ ಸಮುದಾಯ ಎಂಬ ಅಭಿಪ್ರಾಯವಿದೆ. ಹಾಗೆಯೇ ಅತಿ ಹೆಚ್ಚು ಭೂಮಿ ಹೊಂದಿರುವ ಈ ಸಮುದಾಯ ರಾಜ್ಯದ 15 ಜಿಲ್ಲೆಗಳಲ್ಲಿ ಹರಿದು ಹಂಚಿ ಹೋಗಿದ್ದು, ಮುಂಬೈ, ಕರ್ನಾಟಕ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆ ಅಂದಾಜು 50 ಲಕ್ಷದಷ್ಟಿದೆ ಎಂಬ ಮಾಹಿತಿ ಇದೆ. ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿ ಅವಲಂಬಿಸಿರುವ ಈ ಸಮುದಾಯ ಈಗ ಬದಲಾದ ಕಾಲಘಟ್ಟದಲ್ಲಿ ಸಮಸ್ಯೆಗಳ ಸುಳಿಗೆ ಸಿಲುಕಿದೆ, ಕಷ್ಟಗಳನ್ನು ಎದುರಿಸುತ್ತಿದೆ. ಹಾಗೆಯೇ ಪಂಚಮಸಾಲಿ ಸಮುದಾಯದ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಕೃಷಿ ಕುಟುಂಬಗಳು ಮೈಕ್ರೋ ಕುಟುಂಬಗಳಾಗುತ್ತಿವೆ. ಅವುಗಳ ಒಡೆತನದಲ್ಲಿದ್ದ ಭೂಮಿ ವಿಂಗಡಣೆಯಾಗುತ್ತಾ ಸಾಗಿದೆ. ಅದರ ಫಲವಾಗಿ ಭೂಮಿ ಹಂಚಿಕೆ ಅತ್ಯಲ್ಪವಾಗಿ ಉತ್ಪಾದನೆ ಕುಂಠಿತಗೊಂಡಿದೆ, ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಬಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗ್ತಿದೆ. ಹೊಸ ತಲೆಮಾರು ಕೃಷಿ ಬಿಟ್ಟು ದೂರದ ನಗರಗಳಿಗೆ ವಲಸೆ ಹೋಗುವಂತಾಗಿದೆ. ಭವಿಷ್ಯದ ಬದುಕಿಗಾಗಿ ಶಿಕ್ಷಣ, ನೌಕರಿಯತ್ತ ಗಮನ ಹರಿಸ್ತಿದ್ದಾರೆ. ಆದರೆ ಮೀಸಲಾತಿಯಿಂದಾಗಿ ಉದ್ಯೋಗ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಪಂಚಮಸಾಲಿ ಯುವತಿಯರಿಗೆ ಅನ್ಯಾಯ ಆಗ್ತಿದೆ ಹಾಗೂ ಅವರು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ. ಸುಮಾರು 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಈಗಾಗಲೇ 2A ಮೀಸಲಾತಿ ಹಕ್ಕನ್ನು ಅನುಭವಿಸ್ತಿವೆ. ಕೃಷಿಯನ್ನೇ ಮೂಲ ಕಸುಬನ್ನಾಗಿ ಮಾಡುತ್ತಾ ಬಂದಿರುವ ಪಂಚಮಸಾಲಿಗಳಿಗೆ ಮೀಸಲಾತಿ ಸೌಲಭ್ಯ ಇಲ್ಲ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಡ್ಡಿ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಮೀಸಲಾತಿ ಬೇಕು ಎಂಬುದು ಪಂಚಮಸಾಲಿ ಹೋರಾಟಗಾರರ ವಾದವಾಗಿದೆ. ಹೀಗಾಗಿ ಲಿಂಗಾಯತರ ಉಪಜಾತಿಯಾದ ಪಂಚಮಸಾಲಿಯನ್ನು ಪ್ರವರ್ಗ 3B ಇಂದ ಪ್ರವರ್ಗ 2Aಗೆ ಸೇರಿಸಲು ಆ ಸಮುದಾಯದ ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮಿಯವರ ನೇತೃತ್ವದಲ್ಲಿ ಕಳೆದ 4-5 ವರ್ಷಗಳಿಂದ ತೀವ್ರ ರೀತಿಯ ಹೋರಾಟ, ಪಾದಯಾತ್ರೆ, ಅಮರಣಾಂತ ಉಪವಾಸ ಧರಣಿಗಳನ್ನು ಹಮ್ಮಿಕೊಂಡು ಬರ್ತಿದೆ. ಸರ್ಕಾರಗಳಿಗೆ ಮನವಿಗಳನ್ನು ಮಾಡುತ್ತಲೂ ಇದ್ದಾರೆ. ಕಾಲಕಾಲಕ್ಕೆ ಮನವಿ ಸ್ವೀಕರಿಸಿದ, ಅದರಲ್ಲೂ ಲಿಂಗಾಯತ ಸಮುದಾಯದಿಂದ ಬಂದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಆಶ್ವಾಸನೆ, ಭರವಸೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಆದರೆ ಈ ಎಲ್ಲ ಸರ್ಕಾರಗಳು ಕೇವಲ ಭರವಸೆ ನೀಡಿವೆ ಹೊರತು ಬೇಡಿಕೆ ಈಡೇರಿಸಿಲ್ಲ ಎಂಬುದು ಪಂಚಮಸಾಲಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂದರೆ, ಪಂಚಮಸಾಲಿಗಳು ಕೇಳುತ್ತಿರುವುದು 2A ಪ್ರವರ್ಗಕ್ಕೆ ನಮ್ಮನ್ನು ಸೇರಿಸಿ, ನಮಗೆ ಅನುಕೂಲವಾಗುತ್ತದೆ ಎಂದು. ಆದರೆ ಈಗಾಗಲೇ 2Aನಲ್ಲಿರುವ 101 ಹಿಂದುಳಿದ ಜಾತಿಗಳಿಗೆ ಇದರಿಂದ ತೊಂದರೆ ಆಗೋದಿಲ್ವೇ? 2Aನಲ್ಲಿರುವ ಹಿಂದುಳಿದ ಜಾತಿಗಳಲ್ಲಿ ಸುಮಾರು 6% ಕುರುಬರದು ಅತಿ ದೊಡ್ಡ ಸಮುದಾಯ. ಅವರನ್ನು ಬಿಟ್ಟರೆ ಈಡಗ ಸಮುದಾಯ ಇದೆ. 2Aನಲ್ಲಿ ಈ ಎರಡೂ ಸಮುದಾಯಗಳೇ ಹೆಚ್ಚು ಮೀಸಲಾತಿ ಸೌಲಭ್ಯವನ್ನು ಪಡೆಯುತ್ತಿವೆ. ಈಗ ಪಂಚಮಸಾಲಿ ಸಮುದಾಯ 2Aಗೆ ಸೇರ್ಪಡೆ ಮಾಡಿ ಎಂದು ಕೂಗೆಬ್ಬಿಸಿದ ನಂತರ ಈ ಪ್ರವರ್ಗದಲ್ಲಿರುವ ಕುರುಬರು 2Aಯಿಂದ ST ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿ
ಎಂಬ ಹೋರಾಟವನ್ನು ಮಾಡ್ತಿದ್ದಾರೆ. ಇದೆಲ್ಲವನ್ನು ಅಳೆದು ಸುರಿದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ BJP ಸರ್ಕಾರದಿಂದಲಾದರೂ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂಬ ಗಟ್ಟಿ ನಿರ್ಧಾರಕ್ಕೆ ಬಂದರು. ಆದರೆ ಆ ನಿರ್ಧಾರ ನ್ಯಾಯಸಮ್ಮತವಾಗಿರದೆ ಚುನಾವಣೆಗಾಗಿ ಆಡಿದ ನಾಟಕ ಆಗಿತ್ತು. ಆ ಪ್ರಹಸನದ ಪ್ರಕಾರ ಪ್ರವರ್ಗ 3A ಪ್ರವರ್ಗ 2C ಎಂದು, ಹಾಗೆಯೇ ಪ್ರವರ್ಗ 3B ಪ್ರವರ್ಗ D ಎಂದು ವರ್ಗ ಬದಲಾಯಿಸಿದ್ದೇ ಅಲ್ಲದೆ ಪ್ರವರ್ಗ 2B ಯಲ್ಲಿದ್ದ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಿಂದಲೇ ಕೈಬಿಟ್ಟಿತು. ಅಷ್ಟೇ ಅಲ್ಲ, ಪಂಚಮಸಾಲಿ ಸಮುದಾಯವನ್ನು 2Aಗೆ ಸೇರಿಸಲಿಲ್ಲ. ಬದಲಾಗಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ನೀಡಿದ್ದ 4% ಮೀಸಲಾತಿಯನ್ನು ರದ್ದುಪಡಿಸಿ 3A ಹಾಗೂ 3Bಗೆ ತಲಾ 2% ಮೀಸಲಾತಿ ಹಂಚಿಕೆ ಮಾಡಿತು. ಮೇಲ್ನೋಟಕ್ಕೆ ಅತ್ಯಂತ ತರಾತುರಿ ಮತ್ತು ಬೇಜವಾಬ್ದಾರಿ ನಿರ್ಣಯವೆಂದು ಸ್ಪಷ್ಟವಾಗುವ ಬೊಮ್ಮಾಯಿ ಸರ್ಕಾರದ ಈ ತೀರ್ಮಾನ ಹಲವಾರು ಪ್ರಮುಖ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. BJPಯ ಬೊಮ್ಮಾಯಿ ಸರ್ಕಾರ ಮಾಡಿದ ಈ ಎಡವಟ್ಟನ್ನು ಮುಸ್ಲಿಂ ಸಮುದಾಯ ಆಕ್ಷೇಪಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿತು. ಈ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯ ಸರ್ಕಾರವನ್ನು ಪ್ರಶ್ನಿಸಿದಾಗ ಬೊಮ್ಮಾಯಿ ಸರ್ಕಾರ ಶಪಥ ಪತ್ರವನ್ನು ಸಲ್ಲಿಸಿತು. ಮುಸ್ಲಿಂ ಸಮುದಾಯ ಪ್ರವರ್ಗ 2Bಯಲ್ಲೇ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವುದಾಗಿ ಅಫಿಡವಿಟ್ ಸಲ್ಲಿಸಿತು. ಇದರ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಆದೇಶವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯ ಪ್ರವರ್ಗ 2Aಗೆ ಯಾವುದೇ ಸಮುದಾಯ ವರ್ಗಗಳನ್ನು ಸೇರ್ಪಡೆಗೊಳಿಸಬಾರದೆಂದು PAL ರಾಘವೇಂದ್ರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ಇತರರು ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಸದರಿ ಪ್ರಕರಣದಲ್ಲಿ ಅರ್ಜಿದಾರರು ರಾಜ್ಯದ ಹಿಂದುಳಿದ ವರ್ಗದ ಮೀಸಲಾತಿ ಪಟ್ಟಿಯ ಪ್ರವರ್ಗ 2Aಗೆ ಯಾವುದೇ ಜಾತಿಗಳನ್ನು ಸೇರಿಸಬಾರದು ಎಂದು ಆದೇಶಿಸುವಂತೆ ನ್ಯಾಯಾಲಯವನ್ನು ಕೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಪ್ರವರ್ಗ 1Aಗೆ ಮೀಸಲಾತಿ ಪ್ರಮಾಣ ಬದಲಾವಣೆ ಮತ್ತು ಯಾವುದೇ ಸಮುದಾಯಗಳನ್ನು ಪ್ರವರ್ಗ 2Aಗೆ ಸೇರಿಸುವುದು ಅಥವಾ ಕೈಬಿಡುವುದು ಉಚ್ಚ ನ್ಯಾಯಾಲಯದ ಮುಂದಿನ ಅನುಮತಿ ಇಲ್ಲದೆ ಜಾರಿಗೊಳಿಸುವುದಿಲ್ಲ ಎಂದು ಅಫಿಡವಿಟ್ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅದರಂತೆ ಪ್ರಕರಣವೂ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಈ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಯನ್ನೇ ಸದನದ ಮುಂದೆ ಮಂಡಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಆದರೆ ಪಂಚಮಸಾಲಿ ಸಮುದಾಯ ಹಿಂದಿನ ಬೊಮ್ಮಾಯಿ ಸರ್ಕಾರದಿಂದಾದ ಎಡವಟ್ಟನ್ನು ಅರಿಯದೆ ಸುಪ್ರೀಂ ಕೋರ್ಟ್ನ ಆದೇಶದ ಸತ್ಯಾಸತ್ಯತೆಯನ್ನು ತಿಳಿದೇ ಆಳುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಆದರೆ ಪಂಚಮಸಾಲಿ ಸಮುದಾಯ ಹಿಂದಿನ ಬೊಮ್ಮಾಯಿ ಸರ್ಕಾರದಿಂದಾದ ಎಡವಟ್ಟನ್ನು ಅರಿಯದೆ ಸುಪ್ರೀಂ ಕೋರ್ಟಿನ ಆದೇಶದ ಸತ್ಯಾಸತ್ಯತೆಯನ್ನು ತಿಳಿದೆ ಆಳುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಸಿಡಿದೆದ್ದ ಪಂಚಮಸಾಲಿ ಸಮುದಾಯವನ್ನು ಆ ಸಮುದಾಯದ ರಾಜಕಾರಣಿಗಳು, ಸ್ವಾಮೀಜಿಗಳು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳೋದಕ್ಕೆ ಅವಣಿಸ್ತಿದ್ದಾರೆ. ಇದರಿಂದ ಅಮಾಯಕರು ಬೀದಿಗಿಳಿದು ಬಡಿದಾಡುವಂತೆ ಹಾಗೂ ಸಾವು ನೋವುಗಳಾಗುವಂತೆ ಆಗಿದೆ. ಅಸಲಿಗೆ ಹಿಂದುಳಿದ ಜಾತಿಗಳ ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಒಟ್ಟು ಮೀಸಲಾತಿ 50% ಮೇಲ್ಮಿತಿಯನ್ನು ದಾಟಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಸುಪ್ರೀಂ ಕೋರ್ಟ್ ಶಾಸನ ವಿಧಿಸಿದೆ. ಈ ನಡುವೆ ರಾಜ್ಯ ಸರ್ಕಾರಗಳು ಹಿಂದುಳಿದ ಜಾತಿಗಳ ಮೀಸಲಾತಿ ಪ್ರಮಾಣವನ್ನು 50% ಮೇಲ್ಮಿತಿಯನ್ನು ಮೀರಿ ಹೆಚ್ಚಿಸಿದಾಗಲೆಲ್ಲ ಸುಪ್ರೀಂ ಕೋರ್ಟು ಅದನ್ನು ರದ್ದುಗೊಳಿಸಿದೆ. ಸರ್ವೋಚ್ಚ ನ್ಯಾಯಾಲಯ ಕೆ ಕೃಷ್ಣಮೂರ್ತಿ ಪ್ರಕರಣದಲ್ಲಿ 2 ಷರತ್ತನ್ನು ವಿಧಿಸಿತ್ತು. ಅದರಂತೆ 50% ಮೀಸಲಾತಿಯನ್ನು ಇಳಿಸಬೇಕು ಮತ್ತು ತ್ರಿಸ್ತರ ಟ್ರಿಪಲ್ ಟೆಸ್ಟ್ ಪರೀಕ್ಷೆಗೂ ಒಳಪಡಿಸಬೇಕು ಎಂದು. ಆದರೆ ಈ ತನಕವೂ ಸರ್ಕಾರಗಳು ಕುಂಟುನೆಪಗಳನ್ನು ಹೇಳುತ್ತಾ ನ್ಯಾಯಾಲಯದಿಂದ ತಪ್ಪಿಸಿಕೊಂಡು ಬರುತ್ತಿವೆ. ವಸ್ತುಸ್ಥಿತಿ ಹೀಗಿದ್ದಾಗ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಸಮುದಾಯದ ಅಮಾಯಕರನ್ನು ಬೀದಿಗಿಳಿಸೋದು ಎಷ್ಟು ಸರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.